ಹಾಯ್ ವೆಲ್ಕಮ್ ಬ್ಯಾಕ್ ಟು MRK ವ್ಲಾಗ್ಸ್ ಕನ್ನಡ. ಇದು ಶ್ರಾವಣ ಶನಿವಾರದ್ದು ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಯಾವ ರೀತಿ ಶ್ರಾವಣ ಶನಿವಾರ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ನಾವು ಮುಂಚೆನೇ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ದಾಸಪ್ಪನ ಕರೆದು ಈಗ ನಾವು ಮಾಡಿರೋ ಅಡುಗೆನೆಲ್ಲ ಈ ರೀತಿ ಎಡೆಗೆ ಇಟ್ಟು ಪೂಜೆನ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಮುದ್ದೆ, ಅನ್ನ, ಸಾಂಬಾರು ಮತ್ತು ಪಾಯಸನ ಮಾಡಿದ್ವಿ ಅಷ್ಟೇನೆ. ಈ ರೀತಿ ಪೂಜೆ ಆಯಿತು ಶನಿವಾರ ನಮ್ಮ ಮನೆಯಲ್ಲಿ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಇವತ್ತು ನಾವು ನಾನ್ ವೆಜ್ ಊಟನ ಎಡೆ ಇಡಬೇಕಾಗತ್ತೆ. ಅದರಿಂದ ನಾನ್ ವೆಜ್ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಇಲ್ಲಿ ಮಟನ್ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು. ಡೈಲಿ ಇಡೋಣ ಇನ್ನೊಂದು ಮಟನ್ ಬೇಯಿಸ್ತಾ ಇದ್ದೀನಿ. ಇವಾಗ ಮಟನ್ಗೆಲ್ಲ ಒಗ್ಗರಣೆ ಹಾಕಿದ್ದೀನಿ. ಇದ್ರದ್ದು ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಜಾಸ್ತಿ ಅಡುಗೆ ಮಾಡಿರೋದ್ರಿಂದ ಯಾವುದೇ ರೀತಿ ರೆಸಿಪೀಸ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ. ಈ ಕಡೆ ಮಟನ್ ಸಾಂಬಾರು ಕೂಡ ಆಗಿ ಚಿಕನ್ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಇವತ್ತು ಪೆಪ್ಪರ್ ಚಿಕನ್ನ ಮಾಡಿದ್ದೆ, ಅದು ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಚಿಕನ್ ಕೂಡ ಒಂದು 10 kg ಅಷ್ಟು ಚಿಕನ್ ಕೂಡ ತಂದಿದ್ರು ಅಪ್ಪ. ನೋಡಿ ಈ ರೀತಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಚಿಕನ್ ಫ್ರೈ ಕೂಡ. ಈ ಕಡೆ ಚಿಕನ್ ಫ್ರೈ ಕೂಡ ಆಯಿತು. ಈಗ ಲಾಸ್ಟಿಗೆ ಮುದ್ದೆ ಒಂದು ಕಟ್ಕೊಬೇಕಾಗಿತ್ತು, ಅದಕ್ಕೆ ಮುದ್ದೆನ ಕಟ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಕಟ್ತಾ ಇದ್ದೀವಿ. ಕೊನೆಗೂ ಅಡುಗೆ ಎಲ್ಲ ಮುಗಿದು ಆಮೇಲೆ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೋಡಿ ಇವತ್ತಿನ ಅಡುಗೆ ಏನೇನು ಅನ್ನೋದನ್ನು ತೋರಿಸ್ತೀನಿ. ಮಟನ್ ಸಾಂಬಾರು ರೆಡಿಯಾಗಿದೆ ಈ ಕಡೆ, ಮತ್ತು ಬೋಟಿ ಗೊಜ್ಜು ಕೂಡ ರೆಡಿಯಾಗಿದೆ. ಆಮೇಲೆ ಚಿಕನ್ ಫ್ರೈ, ಆಮೇಲೆ ಮುದ್ದೆ ರೆಡಿಯಾಗಿದೆ. ಆಮೇಲೆ ಬ್ರೈನ್ ಫ್ರೈ ಕೂಡ ಮಾಡಿದ್ದೆ. ಆಮೇಲೆ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದಾಸಪ್ಪ ಅವರು ಬಂದು ಎಡೆ ಎಲ್ಲ ಇಟ್ಟು ಪೂಜೆ ಕೂಡ ಮುಗೀತು. ಇವತ್ತಿನ ಶ್ರಾವಣ ಶನಿವಾರದ್ದು ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.